ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ರಥಸಪ್ತಮಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ರಥಸಪ್ತಮಿಯ ದಿನ ಈ ಥರ ಸ್ನಾನ ಮಾಡಿದ್ರೆ ನೀವು ಏಳೇ ಜನ್ಮದ ಪಾಪಗಳು ಸಹ ಎಲ್ಲ ನಾಶವಾಗುತ್ತೆ. ಅದು ಹೇಗೆ ಅಂತ ಅನ್ನೋದನ್ನು ನೋಡೋಣ ಬನ್ನಿ. ಈಗ ರಥಸಪ್ತಮಿ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಆಚರಿಸಲ್ಪಡುವ ಈ ಹಬ್ಬವನ್ನು ಸೂರ್ಯ ಜಯಂತಿ ಎಂದು ಕರೆಯುವ ಸಂಪ್ರದಾಯವೂ ಇದೆ. ಚಳಿಗಾಲದ ಅಂತ್ಯಕ್ಕೆ ಸಂಕ್ರಾಂತಿಯಾದ ನಂತರ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಹರಿಯುವ ಸಮಯದಲ್ಲಿ ಬರುವ ರಥಸಪ್ತಮಿ ಆಧ್ಯಾತ್ಮಿಕವಾಗಿಯೂ ಜ್ಯೋತಿಷ್ಯವಾಗಿಯೂ ಪೌರಾಣಿಕವಾಗಿಯೂ ಅಪಾರ ಮಹತ್ವವನ್ನು ಹೊಂದಿದೆ. ಸೂರ್ಯದೇವರು 7 ಕುದುರೆಗಳ ರಥದಲ್ಲಿ ಉತ್ತರಾಯಣ ಕಡೆಗೆ ಪ್ರಯಾಣ ಆರಂಭಿಸುವ ದಿನವಿದು. ಇದನ್ನು ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ. ಇದು ಆರೋಗ್ಯ, ಚೈತನ್ಯ ಮತ್ತು ವಸಂತ ಋತುವಿನ ಆರಂಭವನ್ನು ಸಂಕೇತಿಸುತ್ತದೆ. ಈ ದಿನದಂದು ವಿಶೇಷವಾಗಿ ಸೂರ್ಯನಾರಾಯಣನನ್ನು ಪೂಜಿಸಲಾಗುತ್ತದೆ. ಈ ದಿನ ಸೂರ್ಯಾರಾಧನೆ ಮಾಡಿದರೆ ಆಯುಷ್ಯು, ಆರೋಗ್ಯ ಮತ್ತು ಕೀರ್ತಿ ವೃದ್ಧಿಯಾಗುತ್ತದೆ. ಈ ವರ್ಷ ರಥಸಪ್ತಮಿಯು ಜನವರಿ 25, 2026 ಭಾನುವಾರ. ಈ ದಿನದ ಇಂದಿನ ದಿನ ಶನಿವಾರ, ಅಂದರೆ ನಾಳೆ ಎಕ್ಕದ ಗಿಡದ ಬಳಿ ಹೋಗಿ ಅದಕ್ಕೆ ತಾಮ್ರದ ಚೊಂಬಿನಲ್ಲಿ 1 ಚೊಂಬು ನೀರು ಹಾಕಿ ಅರಿಶಿಣ, ಕುಂಕುಮ, ಅಕ್ಷತೆ, ಹೂ ಇಟ್ಟು ನಮಸ್ಕರಿಸಿ 7 ಎಲೆಗಳನ್ನು ಕಿತ್ತುಕೊಂಡು ಬರಬೇಕು. ಮಾರನೆಯ ದಿನ ಅಂದರೆ ಭಾನುವಾರ ಬೆಳಿಗ್ಗೆ ಸೂರ್ಯ ಉದಯಿಸುವ ಮುನ್ನ ಎದ್ದು ಈ 7 ಎಲೆಗಳನ್ನು ನಮ್ಮ ದೇಹದ ಮೇಲೆ ಇಟ್ಟು ಸ್ನಾನ ಮಾಡಬೇಕು. ಅಂದರೆ 2 ಭುಜದ ಮೇಲೆ 1 ಎಲೆ, ತಲೆಯ ಮೇಲೆ 1 ಎಲೆ, ಹೊಟ್ಟೆಯ ಮೇಲೆ 1 ಎಲೆ, ಬೆನ್ನಿನ ಭಾಗದಲ್ಲಿ 1 ಎಲೆ ಇಟ್ಟು ಸ್ನಾನ ಮಾಡಬೇಕು. ನಂತರ ಸೂರ್ಯ ಉದಯಿಸುವ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ಅಂದರೆ ಒಂದು ತಾಮ್ರದ ಚೊಂಬಿನಲ್ಲಿ ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ಕೆಂಪು ಹೂ, ನೀರು ಹಾಕಿ ಸೂರ್ಯದೇವನಿಗೆ ಅರ್ಪಿಸುವುದು. ನಂತರ ಸೂರ್ಯನ ನಾಮಸ್ಮರಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ 7 ಜನ್ಮದ ಪಾಪಗಳು ಕಳೆಯುತ್ತವೆ. ಈ ದಿನ ದಾನ ಮಾಡೋದ್ರಿಂದ ಇನ್ನಷ್ಟು ಫಲಗಳನ್ನು ಪಡೆಯಬಹುದು. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಸೂರ್ಯನು ಆತ್ಮಕಾರಕ ಗ್ರಹ. ರಥಸಪ್ತಮಿಯಂದು ಸೂರ್ಯನ ಕಿರಣಗಳು ವಿಶೇಷ ಶಕ್ತಿಯುತವಾಗಿರುತ್ತವೆ ಎನ್ನುವುದು ಜ್ಯೋತಿಷ್ಯರ ಅಭಿಪ್ರಾಯ. ಈ ದಿನ ಸೂರ್ಯನಿಗೆ ಸಂಬಂಧಿಸಿದ ದೋಷಗಳು, ಪಿತೃದೋಷ, ಆರೋಗ್ಯ ಸಮಸ್ಯೆಗಳು, ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆಗಳು ಶಮನವಾಗುತ್ತವೆ ಎಂದು ನಂಬಿಕೆ ಇದೆ. ಪಂಚಾಂಗದ ಪ್ರಕಾರ ಈ ದಿನ ಮಾಡಿದ ದಾನ, ಜಪ ಮತ್ತು ಹೋಮಗಳು ಬಹುಫಲ ನೀಡುತ್ತವೆ. ರಥಸಪ್ತಮಿ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದರ ಹಿಂದೆ ವೈಜ್ಞಾನಿಕವಾಗಿ ಅರ್ಥವೂ ಇದೆ. ಚಳಿಗಾಲದ ನಂತರ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುವುದರಿಂದ ವಿಟಮಿನ್ ಡಿ ಉತ್ಪಾದನೆ ಹೆಚ್ಚಾಗುತ್ತದೆ. ಬೆಳಗಿನ ಸೂರ್ಯನ ಕಿರಣಗಳಿಗೆ ಅರ್ಘ್ಯ ನೀಡುವ ವೇಳೆ ಸೂರ್ಯನನ್ನು ನೋಡುವುದು ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿ ನೀಡುತ್ತದೆ. ಋತುಚಕ್ರದ ಬದಲಾವಣೆಯ ಸಂದರ್ಭದಲ್ಲಿ ದೇಹವನ್ನು ಆರೋಗ್ಯಕರವಾಗಿ ಇಡುವ ಸಲುವಾಗಿ ನಮ್ಮ ಪೂರ್ವಜರು ಈ ಆಚರಣೆಯನ್ನು ರೂಪಿಸಿದ್ದರು ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಹೀಗೆ ರಥಸಪ್ತಮಿಯನ್ನು ಆಚರಿಸಿ ಅದರ ಫಲಗಳನ್ನು ಪಡೆದುಕೊಳ್ಳಿ. ಇನ್ನಷ್ಟು ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತಂತ. ಥ್ಯಾಂಕ್ ಯು ಸೋ ಮಚ್.